ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ಶುಭ ಸಮಾಚಾರಗಳು ಚಾನೆಲ್ಗೆ ಸ್ವಾಗತ. ನಾನು ಶುಭಾ ಆಚಾರ್ಯ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಗುರುಪೂರ್ಣಿಮಾ ಪ್ರಯುಕ್ತ ಆಯೋಜಿಸಿದ ಸಹಸ್ರಕಂಠ ಗಾಯನ ಕಾರ್ಯಕ್ರಮದ ಬಗ್ಗೆ ತಿಳಿಯೋಣ. ಪರ್ಯಾಯ ಪೀಠ ಶಿರೂರು ಮಠದ ಪರಮಪೂಜ್ಯ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದಂಗಳವರ ಸಮಕ್ಷಮದಲ್ಲಿ ಈ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಈ ಸಹಸ್ರಕಂಠ ಗಾಯನಕ್ಕೆ ಕರ್ನಾಟಕದ ವಿವಿಧ ಭಾಗಗಳಿಂದ ಅನೇಕ ಭಜನಾ ಮಂಡಳಿಗಳು ಭಾಗವಹಿಸಿದ್ದವು. ನಾವು ಸಹ ಬೆಂಗಳೂರಿನಿಂದ ಉಡುಪಿಗೆ ರೈಲಿನಲ್ಲಿ ಪ್ರಯಾಣ ಮಾಡಿದೆವು. ರೈಲಿನಲ್ಲಿ ಸಾಗುವಾಗ ರಮಣೀಯವಾದ ಸುಂದರ ದೃಶ್ಯಗಳನ್ನು ನೋಡುತ್ತಾ ಆನಂದಿಸುತ್ತಾ ಸಾಗಿದೆವು. ಗುರುಪೂರ್ಣಿಮಾ ಹಿಂದಿನ ದಿನವೇ ಉಡುಪಿಯನ್ನು ತಲುಪಿದೆವು. ನಮಗೆಲ್ಲರಿಗೂ ಉಳಿದುಕೊಳ್ಳಲು ರೂಮಿನ ವ್ಯವಸ್ಥೆಗಳೂ ಮಾಡಿಕೊಡಲಾಗಿತ್ತು. ಹಿಂದಿನ ದಿನ ಉಡುಪಿಗೆ ಬೇರೆ ಬೇರೆ ಜಾಗಗಳಿಂದ ಆಗಮಿಸಿದ್ದ ಎಲ್ಲಾ ಭಜನಾ ಮಂಡಳಿಯವರಿಗೂ ವಯೋಲಿನ್ ಹಾಗೂ ತಬಲದ ಜೊತೆ ದೇವರ ನಾಮಗಳನ್ನು ಹಾಡುವ ಅಭ್ಯಾಸ ಮಾಡಿಸಲಾಯಿತು. ನಂತರ ಮಾರನೇ ದಿನ ಅಂದರೆ ಗುರುಪೂರ್ಣಿಮಾ ದಿನ ಕಾರ್ಯಕ್ರಮವು ನಿಗದಿತ ವೇಳೆಗೆ ಸರಿಯಾಗಿ ಪ್ರಾರಂಭವಾಯಿತು. ಕಾರ್ಯಕ್ರಮ ಪ್ರಾರಂಭವಾಗುವ ಮೊದಲು ಎಲ್ಲಾ ಭಜನಾ ಮಂಡಳಿಯ ಸದಸ್ಯರನ್ನು ವ್ಯವಸ್ಥಿತ ರೀತಿಯಲ್ಲಿ ಕೂಡಿಸಿ ನಂತರ ಶ್ರೀಗಳವರ ಆಗಮನಕ್ಕೆ ಎದುರು ನೋಡುತ್ತಿದ್ದೆವು. ಅವರ ಆಗಮನದ ಪೂರ್ವದಲ್ಲಿ ಉಡುಪಿಯ ಬಗ್ಗೆ, ಶ್ರೀಕೃಷ್ಣನ ಬಗ್ಗೆ, ಉಡುಪಿ ಶ್ರೀಕೃಷ್ಣ ಮಠದ ಬಗ್ಗೆ, ದಾಸ ಸಾಹಿತ್ಯದ ಬಗ್ಗೆ ಮತ್ತು ಇನ್ನೂ ಕೆಲವು ವಿಷಯಗಳ ಬಗ್ಗೆ ಪರಿಚಯಿಸಲಾಯಿತು. ಈ ಎಲ್ಲಾ ಕಾರ್ಯಕ್ರಮಗಳನ್ನು ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣ ಅಥವಾ ಶ್ರೀ ವಾಮನ ತೀರ್ಥ ವೇದಿಕೆಯಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಸಲಾಯಿತು. ಬನ್ನಿ, ಈಗ ಕೃಷ್ಣ ಮಠದ ಪದಾಧಿಕಾರಿಗಳಿಂದಲೇ ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಅದ್ಭುತವಾಗಿ ಪುರಾತನದಿಂದಲೂ ಕೂಡ ಸಾಗಿ ಬಂದಿದೆ. ಅಂತಹ ಒಂದು ವಿಶಿಷ್ಟವಾದಂತಹ ಆರಾಧನಾ ಪರಂಪರೆ ಅದು ದಾಸಪಂಥ. ಆ ದಾಸಪಂಥದ ಆವಿರ್ಭಾವವೇ ಆಗಿದ್ದು ಉಡುಪಿಯಲ್ಲಿ. ಇಂತಹ ಈ ಉಡುಪಿ ಕೃಷ್ಣನ ಉಡುಪಿ. ಕೃಷ್ಣನ ಉಡುಪಿ ಎಂದರೆ ಅದು ಭಕ್ತರ ಉಡುಪಿ. ಆ ಭಕ್ತರ ಉಡುಪಿ ಅಂತ ಹೇಳಿದ್ರೆ ಅದು ಭಜನೆಯ ಉಡುಪಿ, ದಾಸಪಂಥದ ಅನುರಣನಗೊಳ್ಳುವಂತಹ ಉಡುಪಿ. ಅಂತಹ ಉಡುಪಿಯಲ್ಲಿ ಇಂತಹ ಮಹಾ ಸಮ್ಮಿಲನ ಈ ಹೊತ್ತು ನಡೀತಾ ಇದೆ. ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಆನಂದದ ಆ ಸಾಗರದಲ್ಲಿ ತೇಲಾಡುವಂತಹ ವಿಶಿಷ್ಟವಾದಂತಹ ಸಮಯ ಇದೀಗ ಒದಗಿ ಬಂದಿದೆ. ಇಂತಹ ಈ ವಿಶಿಷ್ಟವಾದಂತಹ ಒಂದು ವಿಶೇಷ ದಿನ ಇದು ಗುರುಪೂರ್ಣಿಮೆಯ ಶುಭವಸರ. ಪ್ರಸ್ತುತ ಪರ್ಯಾಯ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ವೇದವರ್ಧನ ತೀರ್ಥರ ಆಗಮನವನ್ನು ಕೋಲಾಟ ವಾದ್ಯಗಳೊಂದಿಗೆ ವೇದಿಕೆಗೆ ಭಕ್ತಿಪೂರ್ವಕವಾಗಿ ಬರಮಾಡಿಕೊಳ್ಳಲಾಯಿತು. ಭಕ್ತಿಪೂರ್ವಕವಾಗಿ ಅವರನ್ನ ನಾವು ಭಕ್ತಿಪೂರ್ವಕವಾಗಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಶ್ರೀಗಳವರ ಆಗಮನದ ನಂತರ ಪಂಡಿತರುಗಳಿಂದ ವೇದ ಪಠನ ನಡೆಯಿತು. ಬನ್ನಿ, ನಾವು ನೀವೆಲ್ಲರೂ ಈ ವೇದ ಪಠನವನ್ನು ಆಲಿಸೋಣ.
ಕಬ್ಬಿಣದ ಕಡಲೆ. ವೇದ ಪಠಣದ ನಂತರ ಉಡುಪಿ ಶ್ರೀ ಕೃಷ್ಣ ಮಠದ ದಿವಾನರಾದ ಡಾಕ್ಟರ್ ಉದಯ್ ಕುಮಾರ್ ಸರಳತ್ತಾಯ ಅವರಿಂದ ಭಾಷಣ. ಹಾಗಾಗಿ ದ್ವೈತಾದ್ವೈತ ವಿಶಿಷ್ಟಾದ್ವೈತ ಅಂತ ವಿಷಯಗಳು ಇವುಗಳೆಲ್ಲ ಮಥನ ಮಾಡಿದೆಲ್ಲ ಆಮೇಲೆ ಆಚಾರ್ಯ ಮಧ್ವ ಒಂದು ಮಾತನ್ನು ಹೇಳ್ತಾರೆ. ವಿಚಾರ್ಯಚ ಪುನಃ ಪುನಃ ಇದಮೇಕಂ ವಿನಿಷ್ಪಣ್ಣಂ ಅಂತ. ಆಲೋಚ್ಯ ಸರ್ವಶಾಸ್ತ್ರಾಣಿ, ಎಲ್ಲ ಶಾಸ್ತ್ರ ನೋಡಿ ಅದರಲ್ಲೆಲ್ಲ ತೆಗೆದಾಗ ಒಂದು ಬೆಣ್ಣೆಯ ಹಾಗೆ ಸಿಕ್ಕಿದ್ದು ಯಾವುದು ಕೇಳಿದರೆ ಧ್ಯೇಯೋ ನಾರಾಯಣ ಸದಾ ಅಂತ. ಹಾಗಾಗಿ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ ಇದು ತತ್ವ ಅಂತ. ಇದನ್ನು ಜನಸಾಮಾನ್ಯರಿಗೆ ಕೊಟ್ಟದ್ದು ಅದು ದಾಸ ಸಾಹಿತ್ಯ. ಹಾಗಾದರೆ ವ್ಯಾಸರ ಮತ ಏನುಂಟು ಅದನ್ನು ಕೊಟ್ಟದ್ದು ದಾಸರ ಸಾಹಿತ್ಯ. ಅಂತಹ ದಾಸ ಪಂಥ ಅದಕ್ಕೆ ಮೂಲ ಯಾವುದು ಕೇಳಿದರೆ ಇದೇ ರಜತ ಪೀಠಪುರ. ಇವತ್ತೇನು ಉಡುಪಿ ಅಂತ ಒಂದು ಕ್ಷೇತ್ರ ಉಂಟು. ಆ ಉಡುಪಿ ಕ್ಷೇತ್ರದಲ್ಲಿ ಕನಕದಾಸರು ತಾನು ಕೃಷ್ಣನನ್ನು ಕಂಡವರು. ಅಂದರೆ ವ್ಯಾಸ ಸಾಹಿತ್ಯದಿಂದ ಇಂಥ ಪ್ರಭುವ ಕಾಣೆ ಶಾಂತ ಮೂರ್ತಿ ಜಗದಂತರಂಗನು ಲಕ್ಷ್ಮೀಕಾಂತ ಸರ್ವಂತರ್ಯಾಮಿ. ಇಂಥ ಪ್ರಭುವ ಕಾಣೆ ಶಾಂತ ಮೂರ್ತಿ ಜಗದಂತರಂಗನು ಲಕ್ಷ್ಮೀಕಾಂತ ಸರ್ವಂತರ್ಯಾಮಿ. ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ. ಈಗ ಎಲ್ಲರೂ ಬಹಳ ಕಾತುರದಿಂದ ಕಾಯುತ್ತಿದ್ದಂತಹ ಕಾರ್ಯಕ್ರಮ ಪರ್ಯಾಯ ಪೀಠಾಧಿಪತಿಗಳಾದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದಂಗಳವರಿಂದ ಅನುಗ್ರಹ ಸಂದೇಶ. ವೇದಗಳನ್ನು ಸರಿಯಾಗಿ ಆರ್ಗನೈಸ್ ಮಾಡಿ ಆ ವೇದಗಳು ಅರ್ಥ ಆಗ್ಲಿಕ್ಕೋಸ್ಕರ ಅದಕ್ಕೆ ಬ್ರಹ್ಮಸೂತ್ರಗಳನ್ನೆಲ್ಲ ಮಾಡಿ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಅಂತಹವರ ಆರಾಧನೆಯನ್ನು ಮಾಡಬೇಕು. ಗುರುಪೂರ್ಣಿಮೆ, ಗುರುಗಳ ಆರಾಧನೆ ಮಾಡಬೇಕು. ನಿಜವಾದ ಗುರು ಯಾರು ಅಂತ ಕೇಳಿದರೆ ಕೃಷ್ಣಂ ವಂದೇ ಜಗದ್ಗುರು ಅಂತ ನಾವೆಲ್ಲ ಹೇಳ್ತೇವೆ. ಕೃಷ್ಣ ನಿಜವಾದ ಗುರುಗಳು ಅಂತ. ಕೃಷ್ಣ ಅಂತ ಹೇಳಿದಾಗ ನಮ್ಮಲ್ಲಿ ಎರಡು ಕೃಷ್ಣ, ಒಂದು ವಾಸಿಷ್ಠ ಕೃಷ್ಣ, ಇನ್ನೊಂದು ಯಾದವ ಕೃಷ್ಣ ಅಂತ. ಈ ಯಾದವ ಕೃಷ್ಣ ಎಲ್ಲರಿಗೂ ಗೊತ್ತುಂಟು, ಕೃಷ್ಣ ಅಂತಲೇ ಕರೆಯುತ್ತೆ. ಆದರೆ ಈ ವಾಸಿಷ್ಠ ಕೃಷ್ಣ ಇದು ಯಾರು ಅಂತ ಕೇಳಿದರೆ ಇದು ವೇದವ್ಯಾಸ ದೇವರು. ಹಾಗಾಗಿ ಗುರುಗಳು ಯಾರು ಅಂತ ಕೇಳಿದರೆ ವೇದವ್ಯಾಸ ದೇವರು ಎಲ್ಲರ ನಿಜವಾದ ಗುರುಗಳು. ಹಾಗಾಗಿ ಅವರ ಆರಾಧನೆ ಮಾಡಬೇಕು ಅಂತ ಹೇಳಿದರೆ ಅವರು ಹೇಳಿದ ಹಾಗೆ ನಾವು ಬದುಕಬೇಕು. ಬರೀ ಹೋಗಿ ಅವರನ್ನು ಹೊಗಳೋದು, ಅವರಿಗೆ ಆರತಿ ಮಾಡೋದು ಅವರ ಆರಾಧನೆ ಅಲ್ಲ, ಅದು ನಮಗೋಸ್ಕರ ಮಾಡೋದು. ಆದರೆ ಅವರನ್ನು ಪ್ರೀತಿಸಬೇಕು ಅಂತ ಹೇಳಿದರೆ ಅವರು ಹೇಳಿದ ಹಾಗೆ ನಾವು ಬದುಕಬೇಕು. ಕೆಲವು ಗಣ್ಯ ವ್ಯಕ್ತಿಗಳಿಗೆ ಶ್ರೀಪಾದಂಗಳವರಿಂದ ಸನ್ಮಾನ. ಅವರನ್ನ ಪರಮ ಪೂಜ್ಯರು ಗೌರವಿಸಬೇಕು ಎನ್ನುವುದಾಗಿ ವಿನಂತಿಸುತ್ತೇವೆ. ಇಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರ್ಲಿಕ್ಕೆ ಅದರ ಹಿಂದೆ ಶ್ರಮಪಟ್ಟವರು ಸುಭಾಷಿಣಿಯವರು, ಜೊತೆಗೆ RK ಗೀತಾ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸ್ತಾ ಇದ್ದೇವೆ. RK ಗೀತಾಮಣಿ ಅವರನ್ನು ಕೂಡ ಪರಮ ಪೂಜ್ಯರು ಗೌರವ ಸೂಚಕವಾಗಿ ಹರಸಬೇಕು, ಅನುಗ್ರಹಿಸಬೇಕು ಎನ್ನುವುದಾಗಿ ವಿನಂತಿಸುತ್ತೇವೆ. ಗಣ್ಯ ವ್ಯಕ್ತಿಗಳ ಸನ್ಮಾನ ಕಾರ್ಯಕ್ರಮ ನಡೆದ ನಂತರ ಕೃಷ್ಣ ಮಠದ ರಾಜಾಂಗಣದಲ್ಲಿ ನೆರೆದಿದ್ದ ಸಮಸ್ತ ಭಜನಾ ಮಂಡಳಿಯವರಿಂದ ಸಹಸ್ರ ಕಂಠ ಗಾಯನ ನಡೆಯಿತು.
ಬಹಳ ವಿಜೃಂಭಣೆಯಿಂದ ನಡೆದ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಹಾಗೂ ಬಹಳ ಸುಶ್ರಾವ್ಯವಾದ ದೇವರ ನಾಮಗಳನ್ನು ಆಲಿಸಿದ ತಮಗೆಲ್ಲರಿಗೂ ಅನಂತಾನಂತ ಧನ್ಯವಾದಗಳು.